ಸೊ ನಿಮ್ಮ ಕೈಯಲ್ಲಿ ಅಷ್ಟೊಂದು ಈಗ ಉದಾಹರಣೆಗೆ ಒಬ್ಬರು ದೇರ್ ಇಸ್ ಅ ಸೆಂಟಿಮೆಂಟ್. ಈಗ ಒಬ್ಬ ಕ್ಯಾಬ್ ಓಡಿಸ್ತಾ ಇದ್ರೆ 4 ಜನರ ಜೀವ ಅವನ ಕೈನಲ್ಲಿರುತ್ತೆ. ಅದೇ ಥರ ಪೈಲಟ್ಗೂ ಅಷ್ಟೇ, ಒಂದು ಏರ್ ಬಸ್ ಅಂದರೆ ವಾಟ್ ಎವರ್ ಪ್ಯಾಸೆಂಜರ್ಸು ಅಷ್ಟರ ಲೈಫ್ಗೆ ಅವ್ರು ರೆಸ್ಪಾನ್ಸಿಬಲ್. ಹೌ ಡಸ್ ಇಟ್ ಮೇಕ್ ಯು ಫೀಲ್? ಫಾರ್ ಎಕ್ಸಾಂಪಲ್ ಲೆಟ್ಸ್ ಏನು 8-10 ಲಕ್ಷ ಜನ ಮೆಟ್ರೋ ತೊಗೋತಾ ಇದ್ದಾರೆ ಇವತ್ತು, ಅಷ್ಟು ಜನಗಳ ಜೀವ ನಿಮ್ಮ ಕೈನಲ್ಲಿದೆ ಅಂದಾಗ ವಾಟ್ ಕೈಂಡ್ ಆಫ್ ರೆಸ್ಪಾನ್ಸಿಬಿಲಿಟಿ ಅಥವಾ ಮೆಂಟಲ್ ಕಂಡೀಷನಿಂಗ್ ಡು ಯು ಗೋ ಥ್ರೂ? ಮೆಂಟಲ್ ಕಂಡೀಷ್ನಿಂಗ್ ಇದಕ್ಕೆ ಸ್ಟಾರ್ಟಿಂಗ್ ಡೇಸಲ್ಲಿ ನನಗೆ ಆಗ್ತಾಯಿತ್ತು. ಇವಾಗ ಐ ಆಮ್ ಯೂಸ್ ಟು ಇಟ್. ಸ್ಟಾರ್ಟಿಂಗ್ ಡೇಸಲ್ಲಿ ಏನಾಗ್ತಿದೆ, ಒಂದು ಸ್ವಲ್ಪ ನರ್ವಸ್ಸು, ಸ್ವಲ್ಪ ಭಯ ಆಗ್ತಿತ್ತು ನನಗೆ. ಎಷ್ಟೊಂದು ಜನ ಇದ್ದಾರೆ, ಎವ್ರಿ ಸ್ಟೇಷನ್ನು ಡೋರ್ಸ್ ಓಪನ್ ಆದಾಗ ಕ್ಲೋಸ್ ಆದಾಗ ಜನ ಎಲ್ಲ ಹತ್ತುತ್ತಿದ್ದಾರೆ. ಮತ್ತೇನಾದರೂ ಇಳಿದಾಗ ಅವರ ರಿಯಾಕ್ಷನ್ಸ್ ನೋಡಿದಾಗ ಏನಾದರೂ ಆಗಿದೆಯಾ, ಅವ್ರು ಈ ಕಡೆ ಇಳ್ಕೊಂಡು ಆ ಕಡೆ ಕೆಳಗೆ ಇಳಿಯೋಕೆ ಹೋದ್ರೂ ನನ್ನ ಕಡೆನೇ ಕ್ಯಾಬ್ ಕಡೆನೇ ಬರ್ತಾ ಇದ್ದಾರಾ, ಏನಾದರೂ ಹೇಳ್ತಾರಾ, ಏನಾದರೂ ಆಮೇಲೆ ಏನಾದರೂ ಮುಂದೆ ಬರ್ತಿದ್ರು ಏನಾದರೂ ಆಗ್ತಿದೆಯಾ, ಈ ಥರ ಅನ್ಸೋದು. ಈಗ ಹಂಗೆ ಅನ್ನಿಸ್ತಿಲ್ಲ, ನನಗೆ ಪ್ರೌಡ್ ಫೀಲ್ ಆಗುತ್ತೆ. ಮತ್ತು ನನಗೆ ಯಾವಾಗಲೂ ಅನ್ಸೋದು, ನಾನು ಡೈಲಿ ಇಷ್ಟು ವರ್ಷ ಆದ್ರೂ ಫಸ್ಟ್ ಡೇ ಥರನೇ ನಾನು ಫೀಲ್ ಮಾಡ್ತೀನಿ ವರ್ಕ್ ಮಾಡೋಕ್ಕೆ ಹೋಗೋದಕ್ಕೆ. ಆವಾಗ ಹೆಂಗಿರುತ್ತೆ ಫಸ್ಟ್ ಡೇ, ಹೆಂಗಿರುತ್ತೆ, ನಾನು ಕರೆಕ್ಟಾಗಿ ಮಾಡಬೇಕು, ಎಲ್ಲ ಕರೆಕ್ಟ್ ಚೆನ್ನಾಗಿ ಮಾಡಬೇಕು, ಇವತ್ತೇನೂ ಆಗಬಾರ್ದು, ನನ್ನ ಟ್ರೈನ್ ನಾನು ಕರೆಕ್ಟಾಗಿ. ಸೊ ನಾನು ಎವ್ರಿ ಡೇ ನಾನು ಫಸ್ಟ್ ಡೇ ಡ್ಯೂಟಿಗೆ ಹೋಗೋ ಥರನೇ ಹೋಗ್ತೀನಿ ನಾನು. ಸೊ ಅವಾಗ ನನಗೆ ಏನಿಲ್ಲ, ಫುಲ್ ಕಾನ್ಫಿಡೆಂಟಾಗಿ ಫುಲ್ ಆ್ಯಕ್ಟಿವ್ ಆಗಿದ್ದರೆ ಆರಾಮ್ಸೆ ಲೈಫ್ ಖುಷಿಯಾಗಿರ್ಬೋದು ಅಂತ. ಎನಿ ವರ್ಡ್ ಆಫ್ ಅಡ್ವೈಸ್ ಯಂಗ್ ಗರ್ಲ್ಸ್ ನಮ್ಮನ್ನು ಕೇಳಿಸ್ಕೊತಾ ಇರ್ತಾರೆ, ನೋಡ್ತಾ ಇರ್ತಾರೆ, ಈ ಥರ ಅನ್ಕನ್ವೆನ್ಷನಲ್ ಕರಿಯರ್ ಲೈಕ್ ಯೋರ್ಸ್ ಅಥವಾ ಇವನ್ ಲೈಕ್ ಮೈನ್, ಈ ಥರ ತಗೊಳ್ಳೋ ಒಂದು ಹೆಜ್ಜೆನ ಹಾಕೋ ಹೆಣ್ಮಕ್ಳಿಗೆ ನೀವು ಹೇಳೋದು? ಇನ್ನು ಸ್ಟಡೀಸಲ್ಲಿದ್ದಾರೆ ಅಂತಂದರೆ ಅವರು ಚೆನ್ನಾಗಿ ಓದಬೇಕು, ಫಸ್ಟು ಚೆನ್ನಾಗಿ ಓದಬೇಕು. ಮತ್ತು ಏನಾದರೂ ಯಾವಾಗಲೂ ಅನ್ಕೋತಾ ಇರಬೇಕು, ನಾನೇನಾದರೂ ಒಂದು ಮಾಡಬೇಕಪ್ಪ, ಒಳ್ಳೇದು ಮಾಡಬೇಕು, ನಮ್ಮ ಅಪ್ಪ ಅಮ್ಮಂಗೆ ಒಳ್ಳೆ ಹೆಸರು ತರಬೇಕು. ಸೊ ನಾನು ಫಸ್ಟ್ ನನ್ನ ಕಾಲ ಮೇಲೆ ನಿಂತ್ಕೊಬೇಕು, ಏನಾದರೂ ಮಾಡಬೇಕಂತ ಅನ್ಕೊತಾ ಇದ್ದರೆ ಅದೇ ಆಗುತ್ತೆ ಆ್ಯಕ್ಚುಲಿ. ಸೊ ನಾನು ಇದೇ ಮೆಟ್ರೋ ಡ್ರೈವಿಂಗ್ ಹೋಗಬೇಕು ಅಂತ ಅಂದ್ಕೊಂಡಿಲ್ಲ. ನಾನು ನಾನು ಕೆಲಸ ಮಾಡಬೇಕಪ್ಪ ಯಾವುದಾದ್ರೂ ಒಂದು. ಯಾಕೆಂದರೆ ಆ ಥರ ಆವಾಗ ಮೆಂಟಲ್ ಸ್ಟೇಟ್ ಹೆಂಗಿತ್ತು ಅಂದರೆ, ನಾನು ದುಡಿಬೇಕು, ನಂಗೆ ದುಡ್ಡು ಬರಬೇಕಷ್ಟೆ. ಅದೇನಾಯಿತು, ಅದೇ ಹೇಳ್ತಾರಲ್ಲ, ಒಂದು ಒಳ್ಳೆ ಥಿಂಕ್ ಮಾಡಿದ್ರೆ ಹಿಂಗೆ ಒಳ್ಳೇದಾಗುತ್ತೆ ಅಂತ. ಸೊ ಹಾಗಾಯಿತು. ನಾನು ಅವ್ರಿಗೇನು ಹೇಳ್ತೀನಿ ಅಂದರೆ, ಆ ಟೈಮ್ ಝೋನ್ ಏನಿದೆ ಓದಬೇಕು. ಅದೇ ನಮಗೆಲ್ಲ ದಾರಿ ತೋರಿಸ್ತಾ ಹೋಗುತ್ತೆ. ದೊಡ್ಡವ್ರ ಮಾತು ಕೇಳಬೇಕಾಗುತ್ತೆ ಸಮಟೈಮ್ಸ್ ಅಲ್ಲ, ಅವಾಗ ಜಾಸ್ತಿ ಕೇಳಬೇಕು. ಸೊ ನಾನು ಜಾಸ್ತಿ ಓದಿದ್ದೇ ಇದಾಯಿತು. ಎಕ್ಸಾಮ್ಸ್ ಅಪ್ಲೈ ಮಾಡ್ತಾಯಿದ್ದೆ, ಬರೀತಿದ್ದೆ, ಬೇರೆ ಊರಿಗೆಲ್ಲ ಬರೀತಿದ್ದೆ ಹೋಗಿ. ಸೊ ಅವಾಗ ಇದು ಕ್ಲಿಕ್ ಆಯಿತು. ಮತ್ತು ನಾನು ಬೇರೆದಕ್ಕೆ ಹೋಗೋಕ್ಕೆ ಇದೇ ಬರಲಿಲ್ಲ ನನಗೆ. ಎನಿ ವರ್ಡ್ ಆಫ್ ಅಡ್ವೈಸ್ ನಮ್ಮ ಹೆಣ್ಮಕ್ಳಿಗೆ? ಯಾಕೆಂದರೆ ಇವತ್ತು ಸ್ವಂತವಾಗಿ ನಿಂತಿರೋ ಹೆಣ್ಮಕ್ಳಿಂದ ಯಾವಾಗಲೂ ಸಮಾಜ ಎದುರು ನೋಡುತ್ತೆ, ಅವ್ರು ಹೆಂಗೆ ಮಾಡಿದ್ರು, ಅವರಿಂದ ನಮಗೆ ಕಲಿಯಕ್ಕೆ ಸಿಗುತ್ತಾ ಅಂತ. ಸೊ ಎಷ್ಟೊಂದು ಜನ ನನ್ನನ್ನು ಕೇಳಿದ್ದಾರೆ, ನೀವು RJ ಆಗಿ ಇವತ್ತೆಲ್ಲ ಸ್ವಂತ ಕಾಲ ಮೇಲೆ ನಿಂತಿದ್ದೀರಲ್ಲ, ಕೆಲವು ಲೈಫ್ನ ಕಷ್ಟಗಳನ್ನು ಗೊಂದಲಗಳನ್ನು ಹೇಗೆ ಎದುರಿಸಿದ್ರಿ ಅಂತ. ಐ ಆಲ್ವೇಸ್ ಶೇರ್, ಬಿಕಾಸ್ ಇವತ್ತು ಐ ಆಮ್ 41. ನಾನು ಹಿಂದೆ ತಿರುಗಿ ನೋಡಿದಾಗ ನನಗೆ ಇವತ್ತು ಈಸಿ ಅನ್ಸುತ್ತೆ ಅದೆಲ್ಲ ಮಾತಾಡೋದಕ್ಕೆ. ಬಟ್ ಅವತ್ತು ವೆನ್ ಐ ವಾಸ್ ಇನ್ ಮೈ 20s ನಾನು ಅಷ್ಟೇ ಸ್ಟ್ರಗಲ್ ಮಾಡಿದ್ದೀನಿ, ಅಷ್ಟೇ ಕನ್ಫ್ಯೂಷನಲ್ಲಿದ್ದೆ, ಏನಾಗುತ್ತೆ ಅಂತ ಗೊತ್ತಿಲ್ಲ, ಹೆಜ್ಜೆ ಇಡಬೇಕಷ್ಟೇ ಗೊತ್ತಿದ್ದಿದ್ದು. ಕೆಲವು ಸತಿ ಬಿದ್ರೂ ಪರವಾಗಿಲ್ಲ, ಇನ್ನೇನೋ ಹೆಜ್ಜೆ ಇಡೋಣ ಅಂತ. ನಮ್ಗೆ ಇವತ್ತು ಮಾತಾಡೋದಕ್ಕೆ ಒಂದು ಎಕ್ಸ್ಪೀರಿಯನ್ಸ್ ಇದೆಯಲ್ಲ. ವುಡ್ ಯು ಲೈಕ್ ಟು ಪಾಸ್ ಸಮಥಿಂಗ್ ಫಾರ್ ದೆಮ್? ಆ್ಯಕ್ಚುಲಿ ಜಾಬ್ ಅಂತ ಬಂದಾಗ ನಾನು ಓದಿದೆ, ನನಗೆ ಎಕ್ಸಾಮ್ ಕ್ರ್ಯಾಕ್ ಮಾಡಿದೆ, ಬಂದೆ. ಅದಾದಮೇಲೆ ಸ್ವಲ್ಪ ನಾನು ಜಾಬ್ ಮಾಡ್ತಾ ಬಂದೆ. ಒಂದು 2-3 ಇಯರ್ಸ್ದಾಗದಾಗ ಅನ್ನಿಸ್ತು, ಅದು ಒಂಥರ ನನಗೆ ಅಂದರೆ ಡೈಲಿ ಒಂದು ರೊಟೀನ್ ಮಾಡಿದೆ, ಟ್ರೈನ್ ಓಡಿಸ್ದೆ, ಬಂದೆ, 3 ಟ್ರಿಪ್ಸ್ ಮಾಡಿದೆ, ಬಂದೆ ಅಂತ ಅನ್ಸಕ್ಕೆ ಸ್ಟಾರ್ಟ್ ಆಗಿತ್ತು ನನಗೆ. ಏನಾದರೂ ಬೇರೆ ಮಾಡ್ಬೇಕು, ನನಗಿನ್ನೂ ತುಂಬ ಟೈಮ್ ಇದೆ. ಫಸ್ಟ್ ಶಿಫ್ಟ್ ಮಾಡಿ ಬಂದಾಗ ಮಧ್ಯಾಹ್ನ ಟೈಮ್ ಇರ್ತಿತ್ತು. ಸೊ ನನಗೆ ಬುಕ್ಸ್ ಓದ್ತಾ ಬಂದೆ. ಅಂದರೆ ಇದೆಲ್ಲ ಏನಾಗ್ತು, ಟೈಮ್ ಸಿಕ್ತು. ಸ್ವಲ್ಪ ಏಜ್ ಆಗ್ತಾ ಇದ್ದಂಗೆ ಮೆಚುರಿಟಿ ಲೆವೆಲ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸ್ವಲ್ಪ ಬುಕ್ಸ್ ಓದೋದು, ಸ್ವಲ್ಪ ಟ್ರಾವೆಲ್ ಮಾಡೋದು, ಆ ಥರ ಎಲ್ಲ ಬಂದಾಗ ಜನಗಳನ್ನ ಮೀಟ್ ಮಾಡ್ತೀವಿ, ಎಕ್ಸ್ಪೋಜರು ಕಂಪ್ಲೀಟ್ ಆ ಥರ ಮಾಡ್ತಾ ಬಂದಾಗ ಏನಾಯಿತು ಅಂದರೆ, ಸೊಸೈಟಿನ ನಾವು ಹೇಗೋ ನೋಡ್ತಿರ್ತೀವಿ. ಒಂದೇನು ವಿಮೆನ್ಸ್ ಅಂತಂದರೆ ನಾವೇನಾಗುತ್ತೆ, ಒಂದು ಝೋನ್, ನನ್ನ ಕೆಲಸ ಸಿಗ್ತಾನೆ, ಕಂಫರ್ಟ್ ಝೋನಲ್ಲಿ ಇರೋಕ್ಕೆ ನಾವೆಲ್ಲ ಟ್ರೈ ಮಾಡ್ತೀವಿ. ಹೆಣ್ಮಕ್ಳು ಕೆಲಸದ ಮೂಲಕ ಆಗ್ಬೋದು, ಅಥವಾ ಮದುವೆ ಮಾಡ್ಕೊಂಡು ಸೆಟ್ಲ್ ಆಗ್ಬಿಡ್ಬೇಕು. ಅಂದರೆ ಈಗ ಜಾಬ್ ಮಾಡ್ತಿದ್ರು, ಕಂಫರ್ಟ್ ಇದೆ ನನಗೆ ಸಾಕು. ಅವರಿಗೆ ರಿಯಲೈಸೇಷನೇ ಇರಲ್ಲ ಅವ್ರ ಡ್ರೀಮ್ಸ್. ನಾನು ಮತ್ತೆ ಅಗೇನ್ ಡ್ರೀಮ್ಸ್ ಬಗ್ಗೆ ಯಾಕೆ ಮಾತಾಡ್ತೀನಿ ಅಂದರೆ, ಏನೋ ಎಲ್ಲರೂ ನನಗೆ ಮಾತಾಡ್ಬೇಕಾದ್ರೆ ಜನರಲ್ಲಾಗಿ ಜಾಸ್ತಿ ನಾನು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಯಾರು ಬಸ್ಸಲ್ಲಿ ಹೋಗಬೇಕಾದ್ರೆ ಅಥವಾ ಟ್ರಾವೆಲ್ ಮಾಡಬೇಕಾದ್ರೆ ಸುಮ್ಮನೆ ಹಾಗೆ ಅವ್ರದ್ದು ಲೈಕ್ಸು ಡಿಸ್ಲೈಕ್ಸು ಏನು ಅಂತ ಸುಮ್ಮನೆ ಮಾತಾಡ್ತಾ ಕೂತ್ಕೋಬೇಕಾದ್ರೆ ಅವ್ರು ಹೇಳ್ತಾರೆ, ಏನು ಅಷ್ಟೇ ಲೈಫಲ್ಲಿ ಏನಿದೆ, ಅವ್ರು 30 ಆಗಿರಲಿ, 20 ಆಗಿರಲಿ, 50 ಆಗಿರಲಿ, 60 ಆಗಿರಲಿ, ಇದೇ ಹೇಳ್ತಾರೆ, ಇನ್ನೇನಿದೆ ಲೈಫಲ್ಲಿ, ಎಲ್ಲ ಮುಗೀತು. ಇದಿಲ್ಲ, ಎವ್ರಿ ಡೇ ಏನಾದರೂ ಇರುತ್ತೆ. ಹುಡುಕ್ಬೇಕು, ಆ್ಯಕ್ಚುಲಿ ಹುಡುಕ್ದಾಗಲೇ ಮಜಾ. ನಾವು ಅದನ್ನು ಹುಡುಕಿ ಅದೇನೋ ಅದನ್ನು ಕ್ರ್ಯಾಕ್ ಮಾಡ್ಬೇಕು. ಆ್ಯಕ್ಚುಲಿ ಅದು ಕಷ್ಟ ಬಂದರು, ಸುಖ ಬಂದರು, ರಿಸ್ಕ್ ತಗೊಳ್ಳಲ್ಲ ಯಾರು.
ರಿಸ್ಕ್ ಇಲ್ಲ ಅಂದರೆ ರಸ್ಕೆ ಅನ್ಸುತ್ತೆ ನನಗೆ ಅವ್ರ ಲೈಫಲ್ಲಿ. ಆ್ಯಕ್ಚುಲಿ ರಿಸ್ಕ್ ತೊಗೋಬೇಕು. ಒಂದು ಸ್ವಲ್ಪ ಈಗ ಒಂದೇನೋ ಕಂಫರ್ಟ್ ಝೋನಲ್ಲಿ ಇದ್ದೀರಾ ಅಂದರೆ ಸ್ವಲ್ಪ ಒಂದು ಹೆಜ್ಜೆ ಆಚೆ ಇಟ್ಟು ನೋಡಿ, ಸ್ವಲ್ಪ ಹೊಸದಾಗಿ ಏನಾದ್ರು ಟ್ರೈ ಮಾಡಿ. ಆಯಿತು ನನಗೆ ಆಯಿತು ಕಣಪ್ಪ, ನಂಗೆ ಹ್ಯಾಂಡ್ಲು ಮಾಡೋಕ್ಕೆ ಕಷ್ಟ ಅಂತ ಅಂದ್ಕೊಳ್ಳೇವಾಗ ಮದುವೆ ಒಂದು ಮಗು ಇದೆ, ಮಗು ಎಲ್ಲ ಈಗ ನಮ್ಮಲ್ಲಿ ಏನಾಗಿದೆ ಅಂದರೆ ಸ್ವಲ್ಪ ಮಕ್ಕಳಿರೋರಿಗೆ ತುಂಬ ಕಷ್ಟ ಇದು. ಈ ಜಾಬ್ ಮಾಡಿಕೊಂಡು ಮಗುನ ಮೇಂಟೈನ್ ಮಾಡಿಕೊಂಡು ಮನೇಲಿರುತ್ತೆ, ಅಳ್ತಿರುತ್ತೆ, ಆ ಥರ ಎಲ್ಲ ಯೋಚನೆ. ಅಂದರೆ ಈ ಜಾಬ್ ಸ್ವಲ್ಪ ಆ ಥರ ಚಾಲೆಂಜಿಂಗೇ ಇದೆ. ಮಗು ಆದಮೇಲೆ ವಿತಿನ್ 2-3 ಇಯರ್ಸ್ ಸ್ವಲ್ಪ ಸಿಕ್ಕಾಪಟ್ಟೆ ಕಷ್ಟ. ಅವರು ವರ್ಕಿಂಗ್ ಅವರ್ಸಲ್ಲಿ ನೋಡೋಕ್ಕಾಗಲ್ಲ, ಮಾತಾಡೋಕ್ಕಾಗಲ್ಲ. ಬೇರೆದಾದರೆ ಏನೋ ಮಾಡ್ಬೋದೆಲ್ಲ. ಇದಕ್ಕೆ ತುಂಬ ರಿಸ್ಕ್ ಇದೆ. ಆ ಒಂದು ಝೋನ್ ಇದೆಯಲ್ಲ, ಆ ಝೋನಲ್ಲಿ ಎಲ್ಲ ಎಷ್ಟು ಸ್ಟ್ರಗಲ್ ಮಾಡ್ತಿರ್ತಾರೆ ನಾನು ನೋಡಿದ್ದೀನಿ. ಅದೇ ಆ್ಯಕ್ಚುಲಿ ನಾನು ಫೀಲ್ ಮಾಡ್ತಿರ್ತೀನಿ, ಅವ್ರ ಸ್ಟ್ರಗಲ್ ಎಲ್ಲ ನೋಡ್ತಿರ್ತೀನಿ ನಾನು. ಸೊ ಅದರಿಂದ ಆಚೆ ಬರೋದಕ್ಕೆ ಹೇಗೆ ಲೈಫ್ ಸ್ಟೈಲ್ ಹೇಗೆ ಮಾಡ್ಕೋಬೇಕು, ನಾವು ನಮ್ಮ ಲೈಫ್ ಸ್ಟೈಲ್ ಹೇಗೆ ಮಾಡ್ಕೋಬೇಕು, ಏನು ಮಾಡಿದ್ರೆ ಆ ಝೋನಿಂದ ಆಚೆ ಬರ್ತೀವಿ. ಸೊ ಕ್ಯಾರಿ ಮನೆಗೆ ಇಲ್ಲಿಗೆ ಅಂತ ಹೇಳ್ತೀವಿ, ಬಟ್ ಕಷ್ಟ ಅದು. ಇಲ್ಲಿ ಮುಗಿದ ತಕ್ಷಣ ಅಲ್ಲಿಗೆ ಹೊಸ ಥರ ಇರಬೇಕು, ಅದೆಲ್ಲ ಸುಮ್ಮನೆ ಅನ್ಸುತ್ತೆ ನನಗೆ. ಆ್ಯಕ್ಚುಲಿ ನಮ್ದು ಯೋಚನೆ ಇಲ್ಲಿ ಹೆಂಗಿರ್ತೀವಿ ಅದನ್ನು ನಾವು ಮನೆಯೇ ಅದನ್ನು ಕ್ಯಾರಿ ಆಗುತ್ತೆ ನನಗೆ. ಅದು ಖುಷಿ ದಿನ ಇರ್ಬೋದು, ಸ್ಯಾಡ್ ಡೇ ಇರ್ಬೋದು, ಅದನ್ನು ಎಕ್ಸ್ಪ್ರೆಸ್ ಮಾಡ್ತೀವಿ ಮನೆಯವ್ರ ಮುಂದೆ ನಾವು. ಸೊ ಲೈಫ್ ಸ್ಟೈಲ್ ಒಂದು ನಾವು ಆ್ಯಕ್ಚುಲಿ ಗರ್ಲ್ಸ್ ಸ್ವಲ್ಪ ಲೈಫ್ ಸ್ಟೈಲು ನಮ್ಮ ವರ್ಕಿಗೆ ತಕ್ಕನಂಗೆ ಮಾಡಿಕೊಂಡ್ರೆ ಇಟ್ ವಿಲ್ ಬಿ ಬೆಟರ್ ಅನ್ಸೋದು ನನಗೆ. ಆಲ್ಸೋ ಟಫೆಸ್ಟ್ ಪಾರ್ಟ್ ಆಫ್ ಅ ಮೆಟ್ರೋ ಲೋಕೋ ಪೈಲಟ್. ಟಫೆಸ್ಟ್ ಪಾರ್ಟ್ ಅಂತ ಅಂದರೆ ನನಗೆ ಗೊತ್ತಾಯ್ತು ಇವಾಗ ನಮ್ಮ ಟೀಮ್ ಅವ್ರು ಹೇಳ್ತಾ ಇದ್ರು. ನಿಮ್ಗೆ ಉದಾಹರಣೆಗೆ 2.5 ಗಂಟೆ ಇದು ಒಂದೊಂದು ಶಿಫ್ಟ್ ಇದ್ರೆ ಅಲ್ಲಿ ನಿಮ್ಗೆ ಲೂ ಬ್ರೇಕ್ಸೇ ಇರಲ್ಲ, ಫೋನ್ ಇರಲ್ಲ, ಕೆಲವು ಸತಿ ನಿಮಗೆ ನೀರೇ ಕುಡಿಯಲ್ಲ ನೀವು ಆ ವಿಚಾರದಿಂದಾಗಿ. ಅಂದರೆ ಏನಾಗುತ್ತೆ ಅಂದರೆ ಮತ್ತೆ ನಾವು ವಾಶ್ರೂಮ್ ನೇಚರ್ ಕಾಲ್ಸ್ಗೆ ಹೋಗ್ಬೇಕಂತ ಆಗುತ್ತೆ ಅಂತ ವಾಟರ್ ಇಂಟೇಕ್ ಅವಾಯ್ಡ್ ಮಾಡ್ತೀವಿ ನಾವು. ಯಾಕೆಂದರೆ ಮಧ್ಯದಲ್ಲಿ ಎಲ್ಲೋ ಅಂದರೆ ಹೇಳ್ತೀವಿ ಸ್ಟೇಷನ್ ಇಲ್ಲತ್ತೆ 10-20 ಸೆಕೆಂಡ್ಸಲ್ಲಿ ಮೂವ್ ಮಾಡ್ತೀವಿ. ನಮ್ಮ ಕ್ರೂ ಕಂಟ್ರೋಲ್ ಆಫೀಸಲ್ಲಿರುತ್ತೆ, ಅಲ್ಲಿ ನೀವು ರಿಲೀವ್ ಆಗ್ತೀವಿ. ಅಲ್ಲೇ ಹೋಗ್ಬಿಟ್ಟು ನಾವು ವಾಶ್ರೂಮ್ ಬ್ರೇಕ್ಸ್ ಇರಲಿ, ಊಟ ತಿಂಡಿ ಅಲ್ಲೇ ಮಾಡಬೇಕು. ಸೊ ಇದೊಂದು ಚಾಲೆಂಜಿಂಗು. ಸೊ ಇದಕ್ಕೆಲ್ಲ ಅಗೇನ್ ನಾನು ಮತ್ತೆ ಇದು ಲೈಫ್ ಸ್ಟೈಲ್ ತೊಗೋಬೇಕು, ಮತ್ತೆ ಚೇಂಜಸ್ ಮಾಡ್ಕೋಬೇಕು. ಅಗೇನ್ ವಿಮೆನ್ಸ್ಗೆ ಚಾಲೆಂಜಿಂಗ್ ಜಾಸ್ತಿನೇ ಇದೆ. ವುಮೆನ್ಸ್ಗೆ ಅದೇ ಹೇಳಿದ್ನಲ್ಲ, ಹಾರ್ಮೋನ್ ಇಂಬ್ಯಾಲೆನ್ಸು ಮತ್ತು ಪ್ರೆಗ್ನೆನ್ಸಿ ಟೈಮಲ್ಲಿ ಅವರೆಲ್ಲ ಗೋತ್ರೂ ಮಾಡಬೇಕು. ಸೊ ಇದೆ, ಅದು ಬಿಟ್ಟರೆ ಓಕೆ, ಏನೂ ಇಲ್ಲ. ಸ್ವಲ್ಪ ನಮ್ಮ ಲೋಕೋ ಪೈಲಟ್ಸ್ ಹೆಣ್ಮಕ್ಳು ಪ್ರೆಗ್ನೆನ್ಸಿನೆಲ್ಲ 9th ಮಂತ್ವರೆಗೂ ಕೆಲಸ ಮಾಡಿದ್ದಾರೆ. ಹೌದು, ಮಾಡಿದ್ದಾರೆ. ಅದೇ ಆ್ಯಕ್ಚುಲಿ ಹೆಣ್ಮಕ್ಳು ಅಂತಂದರೆ ಎಷ್ಟು ಸ್ಟ್ರಾಂಗ್ ಅಂದರೆ ಆ್ಯಕ್ಚುಲಿ ತುಂಬ ಸ್ಟ್ರಾಂಗ್ ಇರ್ತಾರೆ. ನಾನು ಮಾಡ್ತೀನಿ ಅಂದರೆ ಅವರಿಗೆ ಗೊತ್ತಿರಲ್ಲ ಅವ್ರದ್ದು ಕೆಪಾಸಿಟಿ. ಆ್ಯಕ್ಚುಲಿ ಒಬ್ಬೊಬ್ಬರಿಗೆ ಸಿಕ್ಕಾಪಟ್ಟೆ ಕೆಪಾಸಿಟಿ ಇರುತ್ತೆ ಅವರಿಗೆ. ಕೆಲವೊಬ್ಬರು ರಿಯಲೈಸ್ ಮಾಡ್ಕೊತಾರೆ, ಕೆಲವೊಬ್ಬರು ಮಾಡ್ಕೊಳ್ಳಲ್ಲ. ಬಟ್ ತುಂಬ ಎಲ್ಲ ಸ್ಟ್ರಾಂಗ್, ನಮ್ಮಲ್ಲೆಲ್ಲ ತುಂಬ ಸ್ಟ್ರಾಂಗ್ ಲೇಡೀಸ್ ಇದ್ದಾರೆ. ಸಿಕ್ಕಾಪಟ್ಟೆ ಪ್ರೌಡ್ ಆಗುತ್ತೆ. ಒಬ್ಬೊಬ್ಬರು ನೋಡ್ತಿದ್ದಂಗೆ ನಾನು ನನ್ನ ಕಲೀಗ್ಸ್ನ ಸಿಕ್ಕಾಪಟ್ಟೆ ಪ್ರೌಡ್ ಫೀಲ್ ಆಗುತ್ತೆ, ಮಾಡ್ತಾಯಿದ್ದಾರೆ, ಗ್ರೇಟ್. ಅಂದರೆ ಹೆಂಗಾಗಿದೆ ಅಂದರೆ ಕಂಪ್ಲೀಟ್ ಈಗ ನಾವು ಮನೆಯವ್ರ ಥರನೇ ಇರ್ತೀವಿ ನಾವಲ್ಲಿ ಆಫೀಸಲ್ಲಿ. ಎಲ್ಲ ನಮ್ಮ ಕ್ರೂ ಕಂಟ್ರೋಲ್ ಆಫೀಸ್ಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಅದೊಂದು ಬಾಂಡಿಂಗ್ ಇರುತ್ತೆ ನಮ್ಮಲ್ಲಿ. ಆ ಬ್ರೇಕ್ಸಲ್ಲೂ ನಾವು ಫುಲ್ಲು ಜೋಕ್ಸ್ ಮಾಡೋದಿರಲಿ, ಮಾತಾಡೋದಿರಲಿ, ಫುಡ್ ಶೇರ್ ಮಾಡೋದಿರಲಿ, ಕಂಪ್ಲೀಟ್ ಫ್ಯಾಮಿಲಿ ಟೈಪ್. ಕ್ರೂ ಕಂಟ್ರೋಲ್ ರಿಲೀಫ್ ಹೇಳಿದ್ರಲ್ಲ, 2.5 ಗಂಟೆಗೆ ಒಂದ್ಸತಿ ನಿಮಗೆ ರಿಲೀವ್ ಮಾಡ್ತಾರಾ? ಹೌದು. ಅಂದರೆ ರಿಲೀವ್ ಅಂದರೆ ಬೇರೆ ಟ್ರೈನ್ ಆಪರೇಟರ್ ಬರ್ತಾರೆ, ಅವ್ರು ಬ್ರೇಕ್ ಟೈಮ್ ಮುಗಿಸ್ಕೊಂಡು ನಾವು ಅವ್ರ ಟ್ರೈನ್ಗೆ ನಮ್ಮ ಟ್ರೈನ್ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿ ನಾವು ಹೋಗ್ತೀವಿ. ಮತ್ತು ಹಾಫ್ ಆನ್ ಅವರ್ ಆದಮೇಲೆ ನಾವು ಒಂದು ಟ್ರೈನ್ಗೆ ಹೋಗ್ತೀವಿ. ಆ ಥರ ಈ ಟ್ರೈನ್ ಸುತ್ತ ಟ್ರೈನ್ಸ್ ಯಾವಾಗಲೂ ರನ್ ಆಗ್ತಾ ಇರುತ್ತೆ, ನಾವು ಚೇಂಜ್ ಆಗ್ತಿರ್ತೀವಿ. ಅದೇ ಯಾಕೆಂದ್ರೆ ಈ ಟ್ರೈನ್ ಸುತ್ತ ತುಂಬಾ ಜೋಕ್ಸ್ ಇದೆ. ಆಡು ಭಾಷೆನಲ್ಲಿ ಏನ್ ರೈಲ್ ಹತ್ತಿಸ್ತಾನೆ ಅಂತ ಹೋಗಕ್ಕೆ, ಅಥವಾ ಈ ಕಡೆ ಈ DDLJ ಥರ ಸಿನಿಮಾ ಅದೆಲ್ಲ ಈ ಟ್ರೈನ್ ಸ್ಟಾರ್ಟ್ ಆಗ್ತಿದ್ದಾಗ ಓಡ್ಕೊಂಬರೋದು, ಇವೆಲ್ಲ ಫಿಲ್ಮಿ ಸೀನಿಂದ ಹಿಡಿದು ಕಾಮಿಡಿ ಸೀನ್ ಎಲ್ಲ ಆಗೋಯ್ತು. ಬಟ್ ಆನೆಸ್ಟ್ಲಿ ನೀವು ಲಿಟ್ರಲಿ ರೈಲ್ ಹಚ್ಚೋರು ನೀವು, ಬಿಕಾಸ್ ಯು ಆರ್ ಲೋಕೋ ಪೈಲಟ್. ಬಟ್ ಟೆಲ್ ಮಿ ಒನ್ ಥಿಂಗ್, ನಮ್ಮ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ದು ಒಂದು ತಮಾಷೆನೇ ಇದೆ. ಅದು ಹೇಳಿದ ಟೈಮಿಗೆ ಯಾರೂ ಬರಲ್ಲ ಅಂತ ಕೆಲವು ಸತಿ ಪ್ಯಾಸೆಂಜರ್ಸ್ ಕಡೆ ಆಗ್ಬೋದು. ಬಟ್ ನಿಮ್ಮ ಲೋಕೋ ಪೈಲಟ್ಸ್ ಕಡೆಯಿಂದ ಟೈಮಿಗೆ ನೀವು ಯಾರೋ ಕ್ರೂ ಕಂಟ್ರೋಲ್ ಇದು ರಿಲೀಫ್ ಅವ್ರು ಬಂದಿಲ್ಲ, ಅಥವಾ ಬಂದವರು ಇಮ್ಮಿಡಿಯೇಟಾಗಿ ಟ್ರೈನನ್ನ ಟೈಮಿಗೆ ಸ್ಟಾರ್ಟ್ ಮಾಡಿಲ್ಲ, ಈ ಥರ ಘಟನೆಗಳು ಯಾವ್ದಾರು ಆಗತ್ತಾ? ಆ್ಯಕ್ಚುಲಿ ಟೈಮ್ ಮ್ಯಾನೇಜ್ಮೆಂಟ್ ಅಂತ ಬಂದರೆ ನಾನು ಲೈಫಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಕಲ್ತಿರೋದೇ ಮೆಟ್ರೋದಲ್ಲಿ. 1 ಸೆಕೆಂಡ್ ವೇರಿ ಆದರೆ ಟ್ರೈನ್ಗೆ ಪ್ರಾಬ್ಲಮ್ ಆಗುತ್ತೆ, ಅಗೇನ್ ಪ್ಯಾಸೆಂಜರ್ಸಿಗೆ ಪ್ರಾಬ್ಲಮ್ ಆಗುತ್ತೆ. ನಾವು ಆ ಟ್ರೈನ್ ನನ್ನ ಟೈಮು 7:18ಗೆ ನಾನು ಟ್ರೈನ್ ರಿಲೀವ್ ಮಾಡಬೇಕಂದ್ರೆ ಒಂದು 3 ಮಿನಿಟ್ಸ್ ಬಿಫೋರ್ ಹೋಗಿ ಪ್ಲಾಟ್ಫಾರ್ಮಲ್ಲಿ ನಿಂತಿರ್ಬೇಕು ನಾನು. ಮತ್ತಿಲ್ಲಾಂದ್ರೆ ಏನಾಗುತ್ತೆ, ಆ ಪರ್ಟಿಕ್ಯುಲರ್ ಟ್ರೈನ್ ಆಪರೇಟರ್ಗೆ ಕಷ್ಟ ಆಗುತ್ತೆ ಅವ್ರು ರಿಲೀವ್ ಮಾಡಲಿಲ್ಲ ಅಂದರೆ. ಮತ್ತು ಅವ್ರಿಗೆ ಮತ್ತೆ ಅಗೇನ್ ಬ್ರೇಕ್ಫಾಸ್ಟ್, ವಾಶ್ರೂಮ್ಸ್, ಇದೇನಾಗುತ್ತೆ ಅಂದರೆ ಕಂಪ್ಲೀಟ್ ಸಿಸ್ಟಮ್ ಮತ್ತೆ ಪ್ರಾಬ್ಲಮ್ ಆಗ್ತಾ ಹೋಗುತ್ತೆ. ಅಫ್ಕೋರ್ಸ್ ನಮ್ಮಲ್ಲಿ ಸಪ್ರೇಟ್ ಒಂದು ಸ್ಪೇರ್ ಇಟ್ಟಿರ್ತಾರೆ, ಒಂದೊಂದು ಶಿಫ್ಟಲ್ಲಿ 1-2-3 ಜನ ಆ ಥರ ಆದಾಗ, ಎಮರ್ಜೆನ್ಸಿ ಸಿಚುವೇಶನ್ಸ್ ಆದಾಗ ಕಳಿಸ್ತಾರೆ. ಬಟ್ ಅಗೇನ್ ನಾವು ಟೈಮ್ ಮ್ಯಾನೇಜ್ಮೆಂಟ್ ಕಂಪ್ಲೀಟ್. ಈಗ ಯಾರಾದರೂ ಈಗೆಲ್ಲ ಏನಾಗುತ್ತೆ, ಫ್ರೆಂಡ್ಸ್ ಎಲ್ಲ ಒಂದು 4 ಗಂಟೆಗೆ ಸಿಗೋಣ ಅಂದಿರ್ತಾರೆ, ಅವರೆಲ್ಲ 5:15-6 ಗಂಟೆಗೆ ಬರ್ತಾರೆ. ನಾನು 3:45ಗೆ ಹೋಗಿ ಕಾಯ್ತಿರ್ತೀನಿ ಅಂದು. ಸೊ ಇದನ್ನು ನಾನು ಕಲ್ತಿದ್ದೀನಿ, ಎಲ್ರಿಗೂ ಹೇಳ್ತೀನಿ, ನಾನು ಅದನ್ನೇ ಹೇಳ್ತೀನಿ. ನೀನೇನೋ ಮೆಟ್ರೋ ಕರೆಕ್ಟ್ ಟೈಮ್ಗೆ ಹೋಗಿ ಪ್ರಾಕ್ಟೀಸ್ ಆಗಿಬಿಟ್ಟಿದೆ ನಿನಗೆ ಅಂತಾರೆ ಅವರು. ಡಿಸಿಪ್ಲಿನ್ ಅನ್ನೋದು ಹೌದು, ತುಂಬ ಕಲಿಸಿದೆ ಡಿಸಿಪ್ಲಿನ್. ಟೈಮ್ ಅಂತೂ ಸಿಕ್ಕಾಪಟ್ಟೆ. 5:32 ಸೆಕೆಂಡ್ಸ್ 0.6 ಸೆಕೆಂಡ್ಸ್ ಅಂದರೂ ಅದು ಅಷ್ಟಕ್ಕೆ ನಮ್ಮದು. ವೆರಿ ನೈಸ್.